ಈ ಜೋರು ಮಳೆಯ ಪರಿಣಾಮ ಗೋಕರ್ಣದಲ್ಲಿ ಗುಡ್ಡ ಕುಸಿದಂತಹ ಘಟನೆ ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಬೆಳವಣಿಗೆಗಳಾಗಿದೆ, ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದ್ ಕಡೆ ಮಳೆ ಮುಂದುವರಿತಾ ಇದ್ದು, ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆ ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಮಣ್ಣು ಕುಸಿದಂತಹ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದಿಂದ ಮಣ್ಣನ್ನು ತೆರವು ಮಾಡುವ ಕಾರ್ಯ ಕೂಡ ಆಗ್ತಾ ಇದ್ದು, ಗೋಕರ್ಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ರಸ್ತೆಯಲ್ಲಿ ಮಣ್ಣು ಕುಸಿದ ಪರಿಣಾಮ, ಅಂದ್ರೆ ಈಗ ಗುಡ್ಡದ ಮಣ್ಣು ರಸ್ತೆ ಮೇಲೆ ಸುರಿದಿದೆ. ಮುಂದಕ್ಕೆ ಯಾವ ಬೈಕು, ಬಸ್ಸು, ಕಾರು ಯಾವುದು ಕೂಡ ಹೋಗೋಕ್ಕಾಗಲ್ಲ. ಆ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ಕಡೆಯಿಂದ ಬರೋರಿಗೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಆ ಕಡೆಯಿಂದ ಹೋಗೋರಿಗೆ ಸಾಧ್ಯ ಆಗ್ತಿಲ್ಲ ಈ ಕಡೆ ಹೋಗ್ಲಿಕ್ಕೆ. ಗೋಕರ್ಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ಸದ್ಯ ಈಗ ಸ್ಥಳೀಯ ಆಡಳಿತದವರು ಮಣ್ಣು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಭಾಗದಲ್ಲಿ ಈ ಒಂದು ಗುಡ್ಡ ಎಲ್ಲ ಸ್ಲೈಡ್ ಆಗೋದು ಈ ರೀತಿಯಾಗಿ ವೆರಿ ಕಾಮನ್ ಮಳೆ ಸಂದರ್ಭದಲ್ಲಿ. ಅಂಥದ್ದೇ ಚಿತ್ರಣ ಗೋಕರ್ಣದಲ್ಲಿಗ. ಗೋಕರ್ಣ ಭಾಗದಲ್ಲಿ, ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಗುಡ್ಡ ಕುಸಿತವಾಗಿದೆ. ಸಾಯಿಲ್ ಸ್ಲೈಡಿಂಗ್ ಎಲ್ಲ ಗಮನಿಸ್ತಾ ಇದ್ದೀವಿ ನಾವು. ಗುಡ್ಡ ಕುಸಿದಿರುವ ಪರಿಣಾಮ ವಾಹನ ಸವಾರರು ಒಂದು ರೀತಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಹೋಗ್ಬೇಕಾದ್ರೆ ನಮ್ಮೇಲೆಲ್ಲಾದರೂ ಬಿದ್ದುಬಿಟ್ರೆ ಅನ್ನೋ ಆತಂಕ ಅಂತೂ ಇದ್ದೇ ಇದೆ. ಒಂದು ಕಡೆ ನಿರಂತರ ಮಳೆ, ಮಗದೊಂದು ಕಡೆ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಜನರನ್ನು ಹೈರಾಣ ಆಗಿಸ್ಬಿಟ್ಟಿದೆ. ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನೆಮ್ಮದಿಯಾಗಿ.